ಶ್ರೀಗುರುಭ್ಯೋ ನಮಃ ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜು ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಮಹಾಜ್ಞಾನಿಗಳಾದ ಜಗನ್ನಾಥದಾಸರು ಭಗವಂತನ ಕರುಣೆಯನ್ನು ಮುಂದಿನ ಪದ್ಯಗಳಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೊಟ್ಟದನು ಕೈಗೊಂಬ ರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಬೆಟ್ಟ ಬೆನ್ನಲಿ ಹೊರಸಿದವರೋಳ್ ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟ ಸುರರಿಗೆ ಸುಧಯ ನುಣಿಸಿದ ಮುರಿದ ನಹಿತರನು. ಬಹಳ ಸುಂದರವಾಗಿ ಭಗವಂತನ ಕರುಣೆಯನ್ನು ಹೇಳ್ತಾರೆ. ಭಗವಂತನ ಪ್ರೀತ್ಯರ್ಥಕವಾಗಿ ಅನೇಕ ಪದಾರ್ಥಗಳನ್ನು ನಾವು ತಯಾರು ಮಾಡ್ತೀವಿ ಆಹಾರದಲ್ಲಿ. ಆ ಎಲ್ಲ ಪದಾರ್ಥಗಳಲ್ಲಿ ಇರುವಂತಹ ತನ್ನ ರೂಪವನ್ನು ಸ್ವಾಖ್ಯರಸನಾಗಿ ಸ್ವೀಕಾರ ಮಾಡಿ ಆ ಎಲ್ಲ ಪದಾರ್ಥಗಳಿಂದ ಆ ಭಕ್ತರನ್ನು ಅರಕ್ಷಣ ಬಿಡದೆ ಅವನಿಗೆ ಬಂದಿರುವಂತಹ ಪ್ರತಿಬಂಧಕಗಳನ್ನೆಲ್ಲ ಕಳೆದುಹಾಕಿ ವಿಶೇಷವಾಗಿ ದೈತ್ಯರನ್ನು ನಾಶ ಮಾಡಿ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ ಭಗವಂತ. ಅದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಕೂರ್ಮಾವತಾರದ ವರ್ಣನೆಯನ್ನು ಮಾಡಿ ಹೇಳ್ತಾರೆ. ಕೂರ್ಮಾವತಾರ ಕಾಲದಲ್ಲಿ ಮಂದರ ಪರ್ವತವನ್ನು ಕಡಿಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ದೇವತೆಗಳು ಮತ್ತು ದಾನವರು ಪರ್ವತ ಮುಳುಗೋಗುವಂತಹ ಸಂದರ್ಭದಲ್ಲಿ ಬೆಟ್ಟವನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಭಗವಂತ ಅವರಿಗೆ ರಕ್ಷಣೆಯನ್ನು ಮಾಡಿರುವಂಥದ್ದು. ಅಮೃತ ಪಾನವನ್ನು ಮಾಡಿಸಿದ್ದಾನೆ. ದೈತ್ಯರು ಎಷ್ಟೇ ಕಷ್ಟಪಟ್ಟರೂ ಅವರಿಗೆ ಅಮೃತ ಸಿಗಲಿಲ್ಲ. ಆ ಅಮೃತದ ಅಭಿಲಾಷೆಯನ್ನು ಭಂಗ ಮಾಡಿದಂಥವನು ಭಗವಂತ. ತನ್ನ ಭಕ್ತರ ಇಚ್ಛೆಯನ್ನು ದೇವತೆಗಳು ಅದನ್ನು ಕಡದಿದ್ದೇ ಅಮೃತಕ್ಕೋಸ್ಕರವಾಗಿ. ಹಾಗಾಗಿ ಅವರ ಇಚ್ಛೆಯನ್ನು ಪೂರ್ಣ ಮಾಡುವಂಥದ್ದು ಭಗವಂತನ ಕರುಣೆ. ಅಂದರೆ ಯಾರೇ ಭಕ್ತರು ಸದಿಚ್ಛೆಯನ್ನು ಮಾಡದಂತಹ ಸಂದರ್ಭದಲ್ಲಿ ಅವರಿಗೆ ತಾನು ಬೆಂಗಾಲಾಗಿ ನಿಂತು ಬೆಂಗಾವಲಾಗಿ ಅವರನ್ನು ರಕ್ಷಣೆ ಮಾಡ್ತಾನೆ. ಅದನ್ನು ಇಲ್ಲಿ ಹೇಳ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಕೊಟ್ಟದನ್ನು ಕೈಗೊಂಬ ಭಗವಂತ ಸ್ವೀಕಾರ ಮಾಡ್ತಾನೆ. ದುರಿತಾರಣ್ಯ ಪಾವಕನು ಅಂದರೆ ಜನನ ಮರಣಗಳಿಗೆ ಕಾರಣವಾಗಿರುವಂತಹ ಕರ್ಮಗಳು ಯಾವತ್ತೂ ಆ ಪಾಪಕರ್ಮಗಳೇ. ಅಂತಹವನ್ನು ಸುಟ್ಟಾಕ್ತಾನೆ ದುರಿತಗಳನ್ನು. ನಾವು ಎಷ್ಟೆಷ್ಟೋ ಪಾಪ ಮಾಡಿರ್ತೀವಿ. ಒಂದು ಎರಡು ಅಲ್ರಿ, ನಾನಾ ವಿಧವಾದ ಪಾಪವನ್ನು ಮಾಡ್ತೀವಿ. ನಾನಾ ವಿಧವಾದದ್ದು ನಾನಾ ಜನ್ಮಗಳಲ್ಲಿ ಮಾಡ್ತೀವಿ. ಆ ಎಲ್ಲ ಪಾಪಗಳನ್ನು ಕಳೆದು ಪಾವಕನು ಅಗ್ನಿಯಾಗಿ ಅದನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಬೆಟ್ಟ ಬೆನ್ನಲಿ ಹೊರಸಿದರು. ನೋಡ್ರಿ, ವಾಸುಕಿ ಸರ್ಪವನ್ನು ಬಲಭಾಗದಲ್ಲಿ ಹಿಡಿದಂಥವರು ದೇವತೆಗಳು, ಎಡಭಾಗದಲ್ಲಿ ದೈತ್ಯರು ಹಿಡಿದಿದ್ದಾರೆ. ಅಷ್ಟೆಲ್ಲ ಇದ್ರೂ ಯಾವ ತೊಂದರೆಯೂ ಆಗದಂತೆ ಮೋಹಿನಿ ರೂಪದಿಂದ ಬಂದು, ಧನ್ವಂತರಿ ರೂಪದಿಂದ ಬಂದು, ಅಜಿತ ರೂಪದಿಂದ ಬಂದು, ಕೂರ್ಮಾವತಾರದಿಂದ ಬಂದು, ಎಷ್ಟು ರೂಪರಿ ಒಂದ ಎರಡ ಭಗವಂತ ಎಲ್ಲ ಕಡೆ ನಿಂತು ಒಂದು ರೂಪದಿಂದ ಬೆಟ್ಟದಲ್ಲಿ ಇದ್ದು ಎಲ್ಲ ದೇವತೆಗಳಲ್ಲಿದ್ದು ಆ ಅಮೃತ ಪಾನ ಮಾಡುವ ಹಾಗೆ ಭಗವಂತ ಅವರಿಗೆ ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಹೀಗೆ ಅನುಗ್ರಹ ಮಾಡ್ತೀನಿ ನಾನು ಅಂತಾನೆ. ಅಷ್ಟು ಭಗವಂತನ ಕರುಣಾವನ್ನು ವರ್ಣನೆ ಮಾಡ್ತಾರೆ. ಇನ್ನು ಮುಂದೆ ಹೇಳ್ತಾರೆ. ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ ಸಾದರದಿ ತನ್ನಂಗ್ರಿ ಕಮಲವ ನಂಬಿ ತುತಿಸುವರ ಕಾದುಕೊಂಡಿಹ ಪರಮ ಕರುಣ ಮಹೋದದಿಯು ತನ್ನವರು ಮಾಳ್ಪ ಅಪರಾಧಗಳ ನೋಡದಲೇ ಸಲಹುವನು ಸರ್ವಕಾಮದನು. ನೋಡಿ, ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ಹೇಳ್ತಾರೆ. ಚಿನ್ಮಯ ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು ಭಗವಂತ. ದುಃಖದ ಲವಲೇಶ ಇಲ್ಲ. ದೇವರು ಅಂತಾಗಬೇಕು ಅಂದರೆ ಅವನ ಲಕ್ಷಣ ಏನು ಅಂತ ತೋರಿಸ್ತಾ ಇದ್ದಾರೆ ಜಗನ್ನಾಥದಾಸರು. ಒಂದೂ ದೋಷವೂ ಅವನಲ್ಲಿಲ್ಲ.
ಪೂರ್ಣ ಗುಣಪೂರ್ಣನಾದಂಥವನು ಭಗವಂತ. ಅಂತಹ ಭಗವಂತ ಭಕ್ತರಿಗೆ ಹೇಗೆ ಅನುಗ್ರಹ ಮಾಡ್ತಾನೆ? ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ. ಭಗವಂತನಿಗೆ ಅಪಜಯ ಅನ್ನೋದೇ ಇಲ್ಲ. ಯಾವಾಗಲೂ ಸರ್ವತ್ರ ಜಯಶೀಲನಾದಂಥವನು ಭಗವಂತ. ಅಷ್ಟೇ ಅಲ್ರಿ, ಭಗವಂತನ ಅನುಗ್ರಹವನ್ನು ಪಡೆದವರಿಗೆ ಅಪಜಯ ಇಲ್ಲ. ವಾಯುದೇವರು ಭಗವಂತನ ಮಗ. ಆ ವಾಯುದೇವರ ಸ್ಮರಣೆ ಮಾಡಿದ್ರೇ ಅವರಿಗೆ ಸರ್ವತ್ರ ವಿಜಯ ಆಗ್ತದೆ. ಅಂಥದ್ರಲ್ಲಿ ಭಗವಂತನ ಒಂದು ಅತ್ಯದ್ಭುತವಾದ ಮಹಿಮೆ ಎಷ್ಟಿರಬೇಕು. ಯಾರು ತನ್ನಂಘ್ರಿ ಕಮಲವ, ಭಗವಂತನ ಪಾದ ಕಮಲವನ್ನು ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಅಂತ ಯಾರು ಚಿಂತನೆ ಮಾಡ್ತಾರೋ ಸರ್ವೋತ್ತಮತ್ವೇನ ಅವರನ್ನ ಸ್ತುತಿಸುವರ ಕಾದುಕೊಂಡಿಹನು. ಅವನ ಹತ್ರನೇ ಇರ್ತಾನಂತೆ ಭಗವಂತ. ಇಂತಹ ಪರಮ ಕರುಣ ಮಹೋದದಿ ಭಕ್ತರಲ್ಲಿ ಕರುಣಾ ಸಮುದ್ರನಾಗಿರುವಂತಹ ಭಗವಂತ ತನ್ನವರು ಭಕ್ತರು ಮಾಡುವಂತಹ ಅಪರಾಧಗಳನ್ನು ನೋಡದಲೇ ಎಣಿಸದಲೇ ಸರ್ವಕಾಮದನು, ಅವರು ಬೇಡುವಂತಹ ಎಲ್ಲವನ್ನ ಕೊಡ್ತಾ ಇದ್ದಾನೆ ಅವರ ಯೋಗ್ಯತಾನುಸಾರವಾಗಿ. ಇಂತಹ ದೇವರು ಎಲ್ಲಿ ಸಿಗ್ತಾನ್ರಿ ಅಂತಾರೆ ಜಗನ್ನಾಥದಾಸರು. ಅಷ್ಟು ಭಗವಂತನ ವೈಶಿಷ್ಟ್ಯತೆ ಅಲ್ಲಿ ನಾವು ಕಾಣುವಂಥದ್ದು. ಇನ್ನು 30ನೇ ಪದ್ಯದಲ್ಲಿ ಹೇಳ್ತಾರೆ, 10 ಅವತಾರಗಳ ವರ್ಣನೆಯನ್ನ ಒಂದೇ ಪದ್ಯದಲ್ಲಿ ತೋರಿಸ್ತಾರೆ. ಅದು ನಮ್ಮ ಜಗನ್ನಾಥದಾಸರ ವೈಶಿಷ್ಟ್ಯತೆ, ಅವರ ವಿದ್ವತ್ ಪ್ರತಿಭೆ ಗೊತ್ತಾಗ್ತದೆ. ಮೀನ ಕೂರ್ಮ ವರಾಹ ನರಪಂಚಾನನಾತುಳ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರಧ್ವಂಸಿ ಧೇನುಕಾಸುರ ಮಥನ ತ್ರಿಪುರರ ಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದಿ ಸುಜರನರನು. ಭಗವಂತ ಲೋಕದಲ್ಲಿ ಅವತಾರ ಮಾಡೋ ಉದ್ದೇಶ ಏನು ಅಂದರೆ ಸಜ್ಜನರನ್ನ ರಕ್ಷಣೆ ಮಾಡುವಂಥದ್ದು, ದುರ್ಜನರನ್ನ ನಾಶ ಮಾಡುವಂಥದ್ದು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದಕ್ಕೆ 10 ಅವತಾರವನ್ನು ತೆಗೆದುಕೊಂಡಿದ್ದಾನೆ ಭಗವಂತ. ಅದನ್ನು ಹೇಳ್ತಾರಿಲ್ಲಿ. ಮೊದಲನೇದ್ದು ಮೀನಾಗಿ ಬಂದಿದ್ದಾನೆ ಭಗವಂತ, ಮತ್ಸ್ಯ ಅವತಾರ. 2ನೇದ್ದು ಕೂರ್ಮಾವತಾರ. 3ನೇದ್ದು ವರಾಹ. 4ನೇದ್ದು ನರಪಂಚಾನನ. ಅಂದರೆ ಯಾರು? ನರಸಿಂಹದೇವರು. ದಂಬೋಲಿ ತೀಕ್ಷ್ಣ ನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ದೃಹರೇ ಅಂಬೋಧಿ ಜಾನುಸರಣಂಬೋಜ ಭೂಪವನ ಕುಂಭೀಂದ್ರ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿದರ ಜಂಬಾರಿ ಷಣ್ಮುಖ ಮುಖಾಂಬೋರುಹಾಭಿನುತಮ. ಸ್ತಂಭಾರ್ಭಕ, ಸ್ತಂಭದ ಮಗನೇ ಎಂದರು ವರರಾಜಸ್ವಾಮಿಗಳು. ಅಪ್ಪ ಇಲ್ಲ ಅಮ್ಮ ಇಲ್ಲ, ಸ್ವತಂತ್ರನಾದ ಭಗವಂತ ನೀನು ಅಂತ ಸ್ತೋತ್ರ ಮಾಡಿದ್ದಾರೆ. ಅಂತಹ ನರಸಿಂಹಾವತಾರ. ಆಮೇಲೆ ನರಪಂಚನಾತುಳ ಶೌರ್ಯ ವಾಮನನಾಗಿ ಬಂದಿದ್ದಾನೆ. ಧ್ಯಾನಹಾರ ವಾಮನ ತುನೋನಾರ್ಥ ಪಾಹಿಯ ಜಮಾನ ಸುರೇಶ ವಸುಧಾ ದಾನಾಯ ಯಾಚಲಿ ಕಲೀನಾರ್ಥ ವಾಗ್ವಶಿತ ನಾನಾ ಸದಸ್ಯ ಧನುಜ. ಹೇಗಿದ್ದಾನೆ ವಾಮನ? ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮೌಂಜಿ ಗುಣಕೌ. ಮೀನಾಂಕ ಚಂದ್ರ ಕೋಟಿ ಮೀರಿಸಿದ್ರು ಭಗವಂತನ ಆ ಕಾಂತಿ ಮುಂದೇನೂ ಅಲ್ಲಂತ ಚಂದ್ರ. ಮೀನಾಂಕ ನಿರ್ಮಲ ನಿಶಾನಾಥ ಅಂತ ಅವನಿಗೆ ಹೆಸರು. ನಿಶೆ ಅಂದರೆ ಕತ್ತಲಿನಲ್ಲಿರುವಂತಹ ಅವನು ಚಂದ್ರ. ರಾತ್ರಿ ಕಾಲದಲ್ಲಿ ಬರುವಂಥವನು ನಿಶಾನಾಥ ಕೋಟಿಲ ಸಮಾನಾತ್ಮ ಮೌಂಜಿ ಗುಣಕೌ ಪೀನಾಚ್ಚ ಸೂತ್ರಪದ ಯಾನಾಥ ಪತ್ರಕರ ಕಾನಮ್ಯ ದಂಡಬರ ಭೃತ. ವಾಮನ ಆಯಿತು. ಆಮೇಲೆ ರೇಣುಕಾತ್ಮಜ, ಭೃಗುರಾಮ, ಭಾರ್ಗವರಾಮ ಅಂತ ಕರೀತಾರೆ, ಅಲ್ಲಿ ಬಂದಿದ್ದಾನೆ ಭಗವಂತ. ಆಮೇಲೆ ರಾವಣಾದಿ ನಿಶಾಚರ ಧ್ವಂಸಿ, ರಾಮದೇವರ ಅವತಾರವನ್ನು ವರ್ಣನೆ ಮಾಡಿದರು. ಇನ್ನು ಧೇನುಕಾಸುರ ಮಥನ, ಧೇನುಕಾಸುರ, ಪ್ರಲಂಬಾಸುರ, ಮುಷ್ಟಿಕಾಸುರ, ಚಾಣೂರ ಎಲ್ಲರನ್ನ ಸದಬಡದಿರುವಂತಹ ಕೃಷ್ಣ ರೂಪ. ಕೃಷ್ಣಾದಿ ಪಾಂಡುಸೂತ ಕೃಷ್ಣ ಮನುಪ್ರಚುರ ಕೃಷ್ಣ, ಎಷ್ಟು ವರ್ಣನೆ ಮಾಡ್ತಾರ್ರಿ ವಾದರಾಜ ಸ್ವಾಮಿಗಳು ಕೃಷ್ಣನ ಮಹಿಮೆಯನ್ನ. ಅಂತಹ ಕೃಷ್ಣ ಪರಮಾತ್ಮ. ಆಮೇಲೆ ತ್ರಿಪುರರನ್ನ ಹಾನಿಗೈಸಿದಂತಹ ಯಾವುದು ಬುದ್ಧ ರೂಪ,
ಆಮೇಲೆ ಕಲಿಮುಖ ದಾನವರ ಸಂಹರಿಸಿ, ಕಲ್ಕಿ ಅವತಾರದಿಂದ ಭಗವಂತ ಅವರನ್ನು ವಿಶೇಷವಾಗಿ ನಮ್ಮೆಲ್ಲರನ್ನು ಅನುಗ್ರಹವನ್ನು ಮಾಡಿದಂಥವನು. ತ್ರಿಪುರಾಸುರರನ್ನು ರುದ್ರದೇವರ ವರದಿಂದ ಅವರಿಂದ ನಾಶ ಮಾಡಿಸಿದಂತವನೇ ಭಗವಂತ ತ್ರಿಪುರರನ್ನು ಬುದ್ಧಾವತಾರವನ್ನು ಮಾಡಿ. ಅಂದರೆ ತ್ರಿಪುರಾಸುರರ ಪತ್ನಿಯರು ವ್ರತ ಮಾಡಿದಂತಹ ಸಂದರ್ಭದಲ್ಲಿ ಅವರ ವ್ರತಗಳನ್ನು ಭಂಗ ಮಾಡಿಸಿ ರುದ್ರದೇವರ ಮುಖಾಂತರವಾಗಿ ಅವರನ್ನು ಸಂಹಾರ ಮಾಡಿಸಿದಂಥವನು. ಕಲಿಮುಖ ದಾನವರ, ಕಲಿಯೇ ಮೊದಲಾದ ಎಲ್ಲರನ್ನ ಕಲ್ಕಿ ಅವತಾರವನ್ನು ಮಾಡಿ ಸಂಹಾರ ಮಾಡಿ ರಕ್ಷಣೆ ಮಾಡಿದ್ದಾನೆ ಇಡೀ ಜಗತ್ತನ್ನ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಒಂದೇ ಶ್ಲೋಕದಲ್ಲಿ 10 ಅವತಾರಗಳ ಸಮನ್ವಯವನ್ನು ಮಾಡಿ ತೋರಿಸಿದ್ದಾರೆ. ಅಂದರೆ ಎಲ್ಲವೂ ಭಗವಂತನ ರೂಪಗಳೇ. ಭಗವಂತನ ರೂಪಗಳಿಗೆ, ಭಗವಂತನ ಅವಯವಗಳಿಗೆ ಯಾವ ಭೇದವೂ ಇಲ್ಲ ಅನ್ನೋದನ್ನ ಈ ಪದದಲ್ಲಿ ತೋರಿಸಿದ್ರು. ಇನ್ನು ಕೊನೆಯ ಪದದಲ್ಲಿ ಹೇಳ್ತಾರೆ, ಶ್ರೀ ಮನೋಹರ ಶಮಲವರ್ಜಿತ ಕಾಮಿತಪ್ರದ ಕೈರವದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕರಾಕ್ಷ ಸಖಾ ಸಾಮಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠಲ ನೀಮಹೀಯೊಳವತರಿಸಿ ಸಲಹಿತ ಸಕಲ ಸುಜನರನು. ಭಗವಂತನ ಮಹಿಮೆ ನೋಡಿ ಎಷ್ಟು ವರ್ಣನೆ ಮಾಡ್ತಾರೆ ಅಂದರೆ, ಶ್ರೀ ಮನೋಹರ, ಲಕ್ಷ್ಮೀದೇವಿಗೆ ಆನಂದವನ್ನುಂಟು ಮಾಡುವಂಥವನು, ಅವಳ ಮನಸ್ಸನ್ನು ಸೆಳೆಯುವಂಥವನು. ಹೇಗಿರ್ಬೋದ್ರಿ? ಲಕ್ಷ್ಮೀದೇವಿ ಎಲ್ಲರ ಮನಸ್ಸನ್ನು ಸೆಳೆಯುವಂಥವಳು, ಸರ್ವ ವೇದಾಭಿಮಾನಿಯಾಗಿರುವಂಥವಳು. ಅಂತಹ ಲಕ್ಷ್ಮೀದೇವಿಯ ಮನಸ್ಸನ್ನು ಎಳಿತಾನಂತೆ. ಶಮಲವರ್ಜಿತ, ದೋಷ ದೂರನಾದಂಥವನು, ಕಾಮಿತಪ್ರದ, ಹೃದಯದಲ್ಲಿ ಇಚ್ಛೆ ಮಾಡಿದ ಕೂಡಲೇ ಸಜ್ಜನರಿಗೆ ಅವರಿಗೆ ಅದನ್ನು ಕೊಡ್ತಾ ಇದ್ದಾನೆ, ಸಂದರ್ಶನ ಮಾಡಿಸ್ತಾನೆ. ಕೈರವದಳ ಶ್ಯಾಮ ಅಂದರೆ ನೀಲೋತ್ಪಲದ ದಳದ ಪಾದಿಯಲ್ಲಿ ಶ್ಯಾಮಲ ವರ್ಣದ ವಿಶಿಷ್ಟವಾದ ಶರೀರದ ಸೌಂದರ್ಯವುಳ್ಳಂಥವನು ಭಗವಂತ. ಶಬಲ, ನಾನಾ ವರ್ಣ ವಿಶಿಷ್ಟವಾದಂಥದ್ದು, ಅದನ್ನಿಲ್ಲಿ ಶಬಲ ಅಂತ ಕರೆದಿದ್ದಾರೆ. ಶರಣ್ಯ, ಎಲ್ಲರಿಂದ ವಂದಿತನಾದಂಥವನು, ಯಾರೋ ಒಬ್ಬರು ಪೂಜಾ ಮಾಡೋದಲ್ಲ, ರಮಾ ಬ್ರಹ್ಮಾದಿ ರುದ್ರಾದಿ ದೇವತೆಗಳು ಭಗವಂತನನ್ನು ಆರಾಧನೆ ಮಾಡ್ತಾರೆ. ಶಾಶ್ವತ, ಯಾವಾಗಲೂ ಇರುವಂಥವನು, ಸೃಷ್ಟಿಯ ಆದಿಯಲ್ಲೂ ಇದ್ದಾನೆ, ಅಂತ್ಯದಲ್ಲೂ ಇದ್ದಾನೆ, ಮಧ್ಯದಲ್ಲೂ ಇದ್ದಾನೆ. ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಇಲ್ಲ, ಪ್ರದೇಶವೇ ಇಲ್ಲ, ಕಾಲವೂ ಇಲ್ಲ. ಅದನ್ನಿಲ್ಲಿ ಹೇಳಿದರು. ಶಾಶ್ವತಃ, ವಿಷ್ಣು ಸಹಸ್ರನಾಮನು ಅದನ್ನೇ ಹೇಳ್ತದೆ. ಅದನ್ನೇ ತೆಗೆದು ಜಗನ್ನಾಥದಾಸರು ಹೇಳಿರುವಂಥದ್ದು. ಅನಾದ್ಯನಂತ ಕಾಲಕ್ಕೆ ಇರೋಂಥವನು ಭಗವಂತ. ಶರ್ಕರಾಕ್ಷ ಸಖ ಅಂದರು. ಅಂದರೆ ಶ ಅಂದರೆ ಸುಖರೂಪಿಯಾದ, ರಮು ಕ್ರೀಡಾಯಾಮಿತಿ ಧಾತೋಹೋ ಅಂತ ತೆಗೆದುಕೊಂಡ್ರೆ, ಅಂದರೆ ಸೃಷ್ಟಿಯಾದಿ ರೂಪ ಆಡತಕ್ಕಂತಹ ಅಪೂರ್ಣನಾಗಿರುವಂತಹ ಪರಮಾತ್ಮ. ಇಂತಹ ಪರಮಾತ್ಮನಲ್ಲಿ ರಕ್ತಿ ಅಂದರೆ ಆಸಕ್ತಿಯನ್ನ ಅಕ್ಷ ಕೊಡೋಂಥವನು. ಒಂದೇ ಮಾತಿನಲ್ಲಿ ಹೇಳೋದಾದರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಶರ್ಕರಾಕ್ಷಸಕ ಅಂದರೆ ಸೂಕ್ಷ್ಮವಾದ ಅಕ್ಷ, ಜ್ಞಾನ ಅಂತ ಅರ್ಥ. ಶರ್ಕರಾಯಾಂ ತ್ರಯ್ಯಾಂ ಅಕ್ಷಂ ವಿಶೇಷ ಜ್ಞಾನಂ ಯೇಷಾಂತೆ ಶರ್ಕರಾಕ್ಷಾಃ ಬ್ರಹ್ಮಜ್ಞಾನಿನಃ ತೇಷಾಂ ಸಕ ತತ್ಸಕಃ. ವ್ಯಾಕರಣದಲ್ಲಿ, ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಬಹಳ ಸುಂದರವಾಗಿ ತೋರಿಸ್ತಾರೆ. ಕ್ಷುದ್ರ ಪಾಷಾಣೆ ಸುಸೂಕ್ಷ್ಮೆ ಖಂಡಿತೆ ಗುಡೇ ಅಂತ ಅಭಿಧಾನ ಇರೋದರಿಂದ ಆ ಶಬ್ದದ ಅರ್ಥವನ್ನು ತೆಗೆದುಕೊಂಡಿದ್ದಾರೆ. ಪರಮಾತ್ಮನ ತಿಳಿವಳಿಕೆ ಮಹಾಜ್ಞಾನಿಗಳಿಗೆ, ಬ್ರಹ್ಮಜ್ಞಾನಿಗಳಿಗೆ ಆಗುವಂಥದ್ದು. ಆ ಭಗವಂತನ ಅನುಗ್ರಹವನ್ನು ಪಡೆದಂಥವರು. ಸಕಲ ಗುಣಗಣ ಧಾಮ, ಭಗವಂತ ಎಂಥವನು? ಸಕಲ ಗುಣಗಳಿಗೆ ಆಶ್ರಯನಾಗಿರುವಂಥವನು. ಅದನ್ನಿಲ್ಲಿ ಹೇಳ್ತಾರೆ. ಶರ್ಕರಾಕ್ಷಸಕ ಸಾಮಸನ್ನುತ, ಸಾಮವೇದದಿಂದ ಅಂದರೆ ವೇದಗಳಲ್ಲಿ ಭಗವಂತನ ಸನ್ನಿಧಾನ. ವೇದಾನಾಂ ಸಾಮವೇದೋಸ್ಮಿ ಅಂತ ಕೃಷ್ಣ ಹೇಳ್ತಾನೆ ವಿಭೂತಿ ರೂಪವನ್ನು ಹೇಳಬೇಕಾದ್ರೆ. ಆ ಸಾಮವೇದದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ದೇವಾನುದೇವತೆಗಳು. ಮುಕ್ತರಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ಭಗವಂತ ಸಕಲ ಗುಣಗಣ ಧಾಮ, ಸಕಲ ಕಲ್ಯಾಣ ಗುಣಗಳಿಂದ ಪೂರ್ಣನಾದಂಥವನು ಭಗವಂತ ಜಗನ್ನಾಥ ವಿಠಲ. ಹೇ ಜಗನ್ನಾಥ ವಿಠಲ, ತಮ್ಮ ಅಂಕಿತವನ್ನು ಹೇಳ್ತಾ ಇದ್ದಾರೆ. ಈ ಮಹಿಯೋಳವತರಿಸಿ ಭಗವಂತ ಹೀಗೆ 10 ರೂಪಗಳಿಂದ ಅವತಾರವನ್ನು ಮಾಡಿ ಭಗವಂತ ಸಕಲ ಸುಜನರನ್ನು, ಎಲ್ಲ ಸಜ್ಜನರನ್ನ, ಮುಕ್ತಿಯೋಗ್ಯ ಜೀವರನ್ನ ಸಲಹಿದ. ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಹೈಗ್ರೀವಾದಿ ಅನಂತ ರೂಪಗಳನ್ನು ತೆಗೆದುಕೊಂಡು ಭಗವಂತ ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಸತ್ಯಪರಾಯಣ ತೀರ್ಥರ ಕರಕರ ಸಂಜಾತರಾದಂತಹ ಸಂಕರ್ಷಣ ತೀರ್ಥ ವಿರಚಿತಾಯಾಮ್ ಶ್ರೀಮದ್ ಹರಿಕಥಾಮೃತಸಾರ
ಕನ್ನಡ ಭಾಷಾ ಟೀಕಾಯಾಮ್ ಕರುಣಾಸಂಧಿ ವ್ಯಾಖ್ಯಾನಂ ಸಂಪೂರ್ಣಂ ಅಂತ ಹೇಳ್ತಾರೆ. ಅಂತಹ ಮಹಾಜ್ಞಾನಿಗಳು ರಚನೆ ಮಾಡಿಕೊಟ್ಟಿರುವಂತಹ ಯಥಾಮತಿಯಾಗಿ ಕರುಣಾಸಂಧಿಯ ಮಹಿಮೆಯನ್ನು ತಿಳಿದುಕೊಂಡಿದ್ದೀವಿ. ಭಗವಂತ ವಿಶೇಷವಾಗಿ ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡಲಿ.